ವಿಶೇಷವಾಗಿ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನಾನು ನಿನ್ನೆ ಪೂರ್ಣವಾಗಿ ಕೆರಗೋಡಿಗೆ ನಾನು ಬಂದಿದ್ವಿ, ನಾವು ಅಶೋಕರೆಲ್ಲ ಬಂದಿದ್ವಿ. ಆದರೆ ಅದನ್ನು ಒಂದು ಟ್ರಸ್ಟ್ನವರು, ನಾವು ಏನು ಶ್ರೀ ಯೋಗೇಶ್ ಸನ್ ಆಫ್ ಲೆಟ್ ಲಿಂಗೇಗೌಡ ಮರಲಿಂಗನದೊಡ್ಡಿ ಇವರು ಒಂದು ಟ್ರಸ್ಟ್ ಮುಖೇನ ಆ ಪಂಚಾಯತಿಗೆ ನವೆಂಬರ್ ತಿಂಗಳಿನಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ. ನಾವು ಈಗಾಗಲೇ ಇದ್ದಂಥ ಬಸ್ ಸ್ಟ್ಯಾಂಡಲ್ಲಿ, ಕೆರಗೋಡು ಬಸ್ ಸ್ಟ್ಯಾಂಡಲ್ಲಿ ಇದ್ದಂಥ ಧ್ವಜ ಅದು ಹಾಳಾಗಿದೆ, ನಾವು ಮತ್ತೊಂದು ಧ್ವಜವನ್ನು ಹಾಕಬೇಕಾಗಿದೆ, ಅದಕ್ಕೆ ಅರ್ಜುನ ಸ್ತಂಭ ಹನುಮಾನ್ ಅಂತ ಬ್ರಾಕೆಟಲ್ಲಿ ಹಾಕಿ ಒಂದು ಪತ್ರವನ್ನು ಕೊಡ್ತಾರೆ. ಪತ್ರ ಕೊಟ್ಟ ಮೇಲೆ 16 ವಿಷಯಗಳು ಪಂಚಾಯಿತಿನಲ್ಲಿ ತೀರ್ಮಾನಕ್ಕೆ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾಗ ಪಂಚಾಯಿತಿನಲ್ಲಿ 6ನೇ ವಿಷಯದ ಬಗ್ಗೆ, ಏನು ಕೆರಗೋಡು ಗ್ರಾಮ ಪಂಚಾಯಿತಿ ಸಬ್ಜೆಕ್ಟ್ 6ನೇ ವಿಷಯದ ಬಗ್ಗೆ ಯೋಗೇಶ್ವರರು ಕೊಟ್ಟಂಥ ಲೆಟರ್ ಮೇಲೆ ಚರ್ಚೆ ಆಗ್ತದೆ. ಚರ್ಚೆನಲ್ಲಿ ಏನು ತೀರ್ಮಾನ ಆಗ್ತದೆ, ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಗ್ರಾಮ ಬಸ್ ಸ್ಟ್ಯಾಂಡ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಬ್ರಾಕೆಟಲ್ಲಿ ಹನುಮಾನ್, ಅರ್ಜುನ ಸ್ತಂಭ ನಿರ್ಮಿಸಲು ಬ್ರಾಕೆಟಲ್ಲಿ ಹನುಮಾನ್ ಮನವಿ ಸಲ್ಲಿಸಿರುತ್ತಾರೆ. ಸದರಿ ಮನವಿಯ ರೀತ್ಯ ಸ್ಥಳ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಲು ಸಭೆಯು ಸರ್ವಾನುಮತದಿಂದ ಅನುಮೋದಿಸಲಾಯಿತು. ಇದು ಪಂಚಾಯಿತಿನಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ರೆಸಲ್ಯೂಷನ್ ಅನ್ನು ಜೆರಾಕ್ಸ್ ಕಾಪಿ ಇದ್ರು, ಜೆರಾಕ್ಸ್ ಕಾಪಿ. ಇಷ್ಟಿರಬೇಕಾದ್ರೆ ಆದರೆ ಅಲ್ಲಿ ಇವತ್ತೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪತ್ರಿಕೆಗಳಲ್ಲಿ ಮತ್ತೆ ಟ್ವೀಟ್ ಮಾಡಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಷಯಗಳು ಬರ್ತವೆ. ಅವರು ಅಲ್ಲಿ ಧ್ವಜಸ್ತಂಭ ಹಾಕಿರೋದು, ನಾವು ರಾಷ್ಟ್ರ ಧ್ವಜಕ್ಕೆ ಮಾತ್ರ ಪರ್ಮಿಷನ್ ಕೇಳಿರೋದು, ಮತ್ತೆ ಕನ್ನಡ ಧ್ವಜಕ್ಕೆ ಮಾತ್ರ ಪರ್ಮಿಷನ್ ಕೇಳಿರೋದು ಅಂತ ಹೇಳ್ತಾರೆ. ಪಂಚಾಯತಿನಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ, ಪಂಚಾಯತಿ ರೆಸಲ್ಯೂಷನ್ ಅಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ರೈಟ್ ಓಕೆ, ಇದೆಲ್ಲ ಆದ್ಮೇಲೆ 22ನೇ ತಾರೀಕು ಧ್ವಜಸ್ತಂಭ ಹಾಕಿದ್ದಾರೆ. ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಿಸಿದ್ದಾರೆ. ಅದೇ ಟ್ರಸ್ಟ್ನವರು, ಅಲ್ಲಿನ ಕಾರ್ಯಕರ್ತರು, ಅಲ್ಲಿನ ಜನಗಳು, ಸಾರ್ವಜನಿಕರು, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ದಳ ಅಂತದ್ದೇನಿಲ್ಲ. 22ನೇ ತಾರೀಕು ಕಾರ್ಯಕ್ರಮ ಬಂದ್ಮೇಲೆ ಮತ್ತೊಮ್ಮೆ ಹನುಮ ಧ್ವಜವನ್ನು ಹಾರಾಟ ಮಾಡಿಸಿದ್ದಾರೆ. ಅದು ಎಲ್ಲವೂ ಖಾಸಗಿ ಒಂದು ಟ್ರಸ್ಟ್ ಹಣ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಕಾರ್ಯ. ಅದು ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಕಂಬಕ್ಕೆ, ಸರ್ಕಾರದಿಂದ ಏನು ಮಾಡಿ, ಸರ್ಕಾರದ ಸ್ಥಳೀಯ ಆಡಳಿತದ ಅನುಮತಿಯನ್ನು ತೆಗೆದುಕೊಂಡು ಅವ್ರು ಹಾಕಿರ್ತಕ್ಕಂಥ. ಆದ್ರೆ ಆ ಧ್ವಜವನ್ನ ಏಕಾಏಕಿ ಮಧ್ಯರಾತ್ರಿನಲ್ಲಿ ಹೋಗಿ ಆ ಧ್ವಜವನ್ನ ಇಳಿಸುವಂಥದ್ದು ಪೊಲೀಸ್ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, PDO ಮುಖೇನ ಒತ್ತಡ ತಂದು ಆ ಧ್ವಜವನ್ನ ಪೊಲೀಸಿನ ಸರ್ಪಗಾವಲಿನಲ್ಲಿ ಆ ಧ್ವಜವನ್ನ ಇಳಿಸಿ ಅವಮಾನವನ್ನು ಮಾಡಿ ರಾಷ್ಟ್ರಧ್ವಜವನ್ನು ಹಾಕಿರ್ತಕ್ಕಂಥ. ಎಷ್ಟು ಮಟ್ಟಿಗೆ ಸರಿ, ರಾಷ್ಟ್ರಧ್ವಜವನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು, ಯಾವ ಸಮಯದಲ್ಲಿ ಹಾರಾಟ ಮಾಡಿಸ್ಬೇಕು ಅನ್ನತಕ್ಕಂಥದ್ದು ನಮ್ಮ ದೇಶದಲ್ಲಿ ಧ್ವಜ ಹಾರಾಟ ಮಾಡೋದಕ್ಕೆ, ಧ್ವಜವನ್ನು ಇಳಿಸ್ಲಿಕ್ಕೆ ಒಂದು ನಿಯಮ ಇದೆ, ಧ್ವಜ ಸಂಹಿತೆ ಅನ್ನೋ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಮಾಡ್ಲಿ, ರಾಷ್ಟ್ರಧ್ವಜ ಹಾರಾಟ ಮಾಡ್ಲಿ, ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕ್ಲಿ, ಪಕ್ಕದಲ್ಲಿ 128 ಅಡಿ ಕಂಬ ಹಾಕ್ಲಿ, ರಾಷ್ಟ್ರಧ್ವಜವನ್ನು ಹಾರಿಸ್ಲಿ, ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕೋಣ, ಕನ್ನಡದ ಧ್ವಜವನ್ನು ಹಾರಾಟ ಮಾಡಿಸೋಣ. ಇರತಕ್ಕಂಥ ಹನುಮ ಧ್ವಜವನ್ನು ಇಳಿಸಿ ಈ ರಾಷ್ಟ್ರಧ್ವಜನ ಹಾಕೋದಕ್ಕೆ ಜಿಲ್ಲಾಡಳಿತ ಎಲ್ಲಿದೆ, ಸರ್ಕಾರ ಎಲ್ಲಿದೆ, ಏನ್ ಮಾಡ್ತಾ ಇದೆ ಈ ಸರ್ಕಾರ? ಇದಕ್ಕೆ ಸರ್ಕಾರ ಕೊಡೋದು ಉತ್ತರ ಆದ್ರೆ ಏನು? ಜಿಲ್ಲಾಡಳಿತಕ್ಕೆ ಬಿಡಬೇಕು, ಸ್ಥಳೀಯ ಆಡಳಿತಕ್ಕೆ ಬಿಡಬೇಕಾದ್ರದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ. ಪೊಲೀಸಿನ ಬೆಂಗಾವಲಿನಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾತ್ರೋರಾತ್ರಿ ಆ ಧ್ವಜಕ್ಕೆ ಅವಮಾನವನ್ನು ಮಾಡಿ, ನಿನ್ನೆ 3 ಗಂಟೆಯಲ್ಲಿ ಅಶೋಕರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಬರೋ ಮುನ್ನದಲ್ಲಿ ರಾಷ್ಟ್ರಧ್ವಜವನ್ನು ಈ ರೀತಿ ಆರಿಸ್ತಾರಲ್ಲ, ಅದಕ್ಕೊಂದು ರೀತಿ ನೀತಿ ಬೇಡವಾ? ಇದು ಸರ್ಕಾರನ, ಜಿಲ್ಲಾಡಳಿತ ನಡೆಸೋ ರೀತಿನ ಇದು? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.